ಹಾಲಲ್ಲಿ ಗಿಣಿಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಗುರುವಾರ ಅಂತ ಹೇಳಿದ್ರೇ ತುಂಬಾ ಖುಷಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ರಾಯರ ದಿನ ಅಲ್ವಾ. ಹಾಗೆ ಸಾಯಿಬಾಬಾ ಸ್ಮರಣೆಯನ್ನು ಮಾಡ್ತಾರೆ, ರಾಘವೇಂದ್ರ ಸ್ವಾಮಿ ಸ್ಮರಣೆಯನ್ನು ಮಾಡ್ತಾರೆ, ಮಠಕ್ಕೆ ಹೋಗಿ ಬರ್ತಾರೆ, ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ. ಹಾಗಾಗಿ ನಾವು ಹೋಗಿದ್ದು ಕೂಡ ರಾಯರ ಕ್ಷೇತ್ರಕ್ಕೆ. ಇದು ಬೆಂಗಳೂರು ಮಾಗಡಿ ರೋಡು ಸಮೀಪ ಬರುತ್ತೆ. ದೇವಸ್ಥಾನ ಚಿಕ್ಕದಾಗಿದ್ದರೂ ಈಗ ಮತ್ತೆ ಮರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಹಾಗೆ ಅಲ್ಲಿ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ತುಂಬಾ ಸಂತೋಷ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿ ಅಂತ ಹೇಳಿದ್ರೇ ಒಂದು ಶಕ್ತಿ, ಒಂದು ನಂಬಿಕೆ. ನಮ್ಮ ಜೊತೆ ಯಾರು ಇರಲಿ, ಯಾರು ಬಿಡಲಿ, ಅದು ಮನೆಯವರಾಗಲಿ ಅಥವಾ ಸಂಬಂಧಿಕರಾಗಲಿ ಅಥವಾ ಸ್ನೇಹಿತರಾಗಲಿ, ಎಲ್ಲರೂ ಕೂಡ ಜೊತೆಲಿದ್ದು ಇಲ್ಲ ಅಂತ ಅನ್ನಿಸ್ದಾಗ ನಮಗೆ ರಾಯರಿದ್ದಾರೆ ಎನ್ನುವಂತಹ ಒಂದು ಪದ ಏನಿದೆ ಅದು ತುಂಬ ಧೈರ್ಯ, ಶಕ್ತಿ, ನಂಬಿಕೆಯನ್ನು ಕೊಡುತ್ತೆ. ಹಾಗಾಗಿ ರಾಯರು ಅಂತ ಹೇಳಿದ್ರೆ ಒಂದು ರೀತಿ ನಂಬಿಕೆ, ಒಂದು ರೀತಿ ಶಕ್ತಿ. ಹಾಗೆ ಇಲ್ಲಿ ಬೆಲ್ಲದಾರತಿಯನ್ನು ಮಾಡ್ತಾಯಿದ್ರು. ಹಾಗೆ ತೆಂಗಿನಕಾಯಿ ಅರಿಕೆಗಳನ್ನು ಕೂಡ ಮಾಡ್ತಾಯಿದ್ರು. ಅದು ಸ್ವಲ್ಪ ನನಗೆ ಏನು ಅಂತ ವಿಚಾರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. 21 ಪ್ರದಕ್ಷಿಣೆಗಳನ್ನು ಮಾಡೋದು ಅಂತ ಹೇಳಿ ಅರಿಕೆಗಳನ್ನು ಕಟ್ತಾಯಿದ್ರು. ಹಾಗೆ ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಇತ್ತು. ತುಂಬ ಭಕ್ತಾದಿಗಳಿಗೆ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು, ಹೊಟ್ಟೆ ತುಂಬ ಊಟವನ್ನು ಬಡಿಸ್ತಾಯಿದ್ರು. ಅದು ಎಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ನನಗೆ ಒಂದು ಅನಿಸಿಕೆ ಏನು ಅಂತಂದರೆ, ಇಲ್ಲಿ ತೆಂಗಿನಕಾಯಿ ಅರಿಕೆಗಳನ್ನು ಕಟ್ತಾ ಇರ್ತಾರಲ್ಲ, ಅದು ಅವರವರ ಅಭಿಪ್ರಾಯಗಳು ಅಥವಾ ಅವರವರ ನಂಬಿಕೆಗಳು. ಆದರೆ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಹೇಗಿದ್ದರೂ ಊಟಕ್ಕೆ ಅಂದರೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾರಲ್ಲ, ಅದಕ್ಕೆ ನೀವು ಆ ಒಂದು ಹಣವನ್ನು ನೀಡಿದ್ರೆ ತುಂಬಾ ಪ್ರಯೋಜನ ಆಗುತ್ತೆ. ಅದನ್ನು ಕೂಡ ಅಂದರೆ ರಾಯರ ಭಕ್ತರಿಗೆ ತುಂಬಾ ಒಂದು ರಾಯರ ಆಶೀರ್ವಾದ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅಂದರೆ ಕಾಯಿ ಕಟ್ಟೋದು ಇದೆಲ್ಲನೂ ಮಾಡೋದಕ್ಕಿಂತ ಅಲ್ಲಿ ಪ್ರಸಾದ ವಿನಿಯೋಗ ಏನು ಮಾಡ್ತಾರೆ, ನಾವು ಅದ್ರ ಕಡೆ ಗಮನ ಕೊಟ್ಟರೆ ತುಂಬ ದೂರದಿಂದ ಭಕ್ತರುಗಳು ಬರ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಅದೇ ಒಂದು ಪುಣ್ಯದ ಕೆಲಸ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಕಮೆಂಟ್